ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾವು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಓಂ ಶನೀಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಕೊಡೋದನ್ನು ಮರಿಬೇಡಿ. ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಬನ್ನಿ ನೋಡೋಣ ಸ್ನೇಹಿತರೆ. ಪ್ರೀತಿಯ ಕುಂಭರಾಶಿಯ ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಲಾಭದಾಯಕ, ಕ್ಷೇಮದಾಯಕವಾಗಿರಲಿ ಅಂತ ನಾನು ಕೂಡ ಆ ರಾಯರಲ್ಲಿ ಬೇಡ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಕುಂಭರಾಶಿ ಹೇಗಿದೆ, ಜೂನ್ ತಿಂಗಳ ಮಾಸ ಭವಿಷ್ಯ ಅನ್ನುವಂಥದ್ದು ಈ ವಿಡಿಯೋ ನಾವು ನೋಡೋಣ. ಅಂದು ಮತ್ತು ಅಂತಂದರೆ ಒಂದು ರಾಶಿಗೆ ಒಳ್ಳೆಯದು, ಒಂದು ರಾಶಿಗೆ ಕೆಟ್ಟದ್ದು, ಒಂಥರ ನಮಗೇನೋ ತಾರತಮ್ಯ ಮಾಡ್ತಾ ಇದ್ದೀವಿ ಅನ್ನೋ ಥರ ಬೇಸರ ಬಂದುಬಿಡುತ್ತೆ. ಜ್ಯೋತಿಷ್ಯರಿಗೆ ಆದರೂ ಇದು ಇರೋದನ್ನು ಓಪನ್ ಆಗಿ ಹೇಳಬೇಕು. ಕುಂಭರಾಶಿಯವರ ಗುರುಬಲ ಹೋಗ್ತಾ ಇದೆ ಕುಂಭರಾಶಿಗೆ. ನಿಮಗೆ ಎಲ್ಲರಿಗೂ ಗೊತ್ತಿರೋ ವಿಚಾರನೇ, ಈಗಾಗಲೇ ಗೊತ್ತಿದೆ ನಿಮಗೆ. ಗುರುಬಲ ಹೋಗ್ತಾ ಇದೆ ಒಂದು ಕಡೆ ಅಂತ. ಅಂತ್ಯ ಶನಿ ಪ್ರಭಾವ ಕಾಡ್ತಾ ಇದೆ. ಗುರುಬಲ ಎಲ್ಲಿಗೆ ಹೋಗ್ತಾ ಇದೆ? ಗುರು 6ನೇ ಮನೆಗೆ ಹೋಗ್ತಾ ಇದ್ದಾರೆ. ಗುರು ಅಂದರೆ ರೋಗಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ನಾನು ನಿಮಗೆ ಬಹಳ ಎಚ್ಚರಿಕೆ ಕೊಡ್ತೀನಿ ಸ್ನೇಹಿತರೆ, ಬಹಳ ಎಚ್ಚರಿಕೆಯಿಂದ ಇರಿ. ಇಷ್ಟು ದಿನ ನೀವು ಆರಾಮಾಗಿ ಓಡಾಡ್ತಾ ಇದ್ರಿ, ಜೋರಾಗಿ ಓಡಾಡ್ತಾ ಇದ್ರಿ. ಇನ್ಮೇಲೆ ಓಡಾಡಬೇಕಾದ್ರೆ ಹುಷಾರಾಗಿ ಓಡಿ, ನಡ್ಕೊಂಡು ಹೋಗಬೇಕಾದ್ರೆ ಹುಷಾರಾಗಿ ನಡ್ಕೊಂಡು ಹೋಗಿ. ಪ್ಲೀಸ್ ಸ್ಲಿಪ್ಪಾಗಿ ಬಿದ್ದುಬಿಡೋದು, ಏಟ್ ಮಾಡ್ಕೊಳ್ಳೋದು, ರೋಗಗಳನ್ನು ಉತ್ಪತ್ತಿ ಮಾಡ್ಕೊಳ್ಳೋದು, ಸುಮ್ಮನೆ ಅಪನಿಂದನೆ, ಅಪಮಾನಗಳನ್ನು ಅಂದರೆ ಅವಮಾನಗಳಾಗುವಂಥದ್ದು, ನಿಮ್ಮ ತಪ್ಪೇ ಇಲ್ಲ ಬೇಕು ಅಂತ ಟ್ರಿಗರ್ ಆಗೋದು, ಈ ಥರದ್ದೆಲ್ಲ ಆಗ್ತಾ ಹೋಗುತ್ತೆ. ಅಂದರೆ ಬೇಕು ಅಂತ ನಿಮ್ಮನ್ನು ತಪ್ಪಿಗೆ ಸಿಗಿಸ್ತಾರೆ. ಹಾಗಾಗಿ ನೀವು ಫ್ರೆಂಡ್ಶಿಪ್ಪಲ್ಲೂ ಸ್ವಲ್ಪ ಹುಷಾರಾಗಿರಿ ಸ್ನೇಹಿತರೆ. ನಿಮಗೆ ರೋಗದಿಂದ ಇನ್ನೂ ಶತ್ರುಗಳು ಉತ್ಪತ್ತಿ ಆಗ್ತಾರೆ, ಈಸಿಯಾಗಿ ಶತ್ರುಗಳಾಗ್ತಾರೆ. ನಿಮಗೆ ತುಂಬ ಆತ್ಮೀಯ ಶತ್ರುಗಳು ಅಪ್ಪ ಅಮ್ಮನೇ ಶತ್ರುಗಳಾಗಿ ಬಿಡಬಹುದು. ಹೆಂಡತಿ ಗಂಡನೇ ಶತ್ರು ಆಗಿಬಿಡ್ಬೋದು, ಇಲ್ಲ ಹೆಂಡತಿ ಮನೆ ಕಡೆಯವರು ಶತ್ರುಗಳಾಗಿಬಿಡ್ಬೋದು. ಶತ್ರುಗಳು ನಿಮಗೇನು ನಿಮ್ಮಿಂದ ಆಗ್ತಾ ಇಲ್ಲ ಹಾಗೆ ಆಗಿಬಿಡುತ್ತೆ. ಅದಕ್ಕೆ ಕಾರಣ 6ನೇ ಮನೆಗೆ ಗುರು ಬರ್ತಾ ಇರತಕ್ಕಂಥದ್ದು, ಜೊತೆಗೆ ಋಣ ಸಾಲವನ್ನು ಮಾಡುವಂಥದ್ದು. ಈ ವರ್ಷ ಅಂದರೆ ಈ ತಿಂಗಳಲ್ಲೇ ತಗೊಳ್ಳಿ. ತಿಂಗಳು ಪ್ರಾರಂಭದಿಂದನೇ ವರ್ಷ ಪೂರ್ತಿ ಗುರುಬಲ ಇರಲ್ಲ. ಈ ತಿಂಗಳು ಪ್ರಾರಂಭದ ಸ್ವಲ್ಪ ಎಲ್ಲೋ ಒಂದು ಕಡೆ ದುಡ್ಡು ಹಿಂದೇಟು ಹಾಕುವಂಥದ್ದು, ದುಡ್ಡು ಜಾಸ್ತಿ ಸಂಪಾದನೆ ಆಗಲ್ಲ, ಖರ್ಚು ಜಾಸ್ತಿ ಆಗುವಂಥದ್ದು. ಒಂದೊಳ್ಳೆ ಡಿಸಿಷನ್ ತಗೋಬೇಕು ನೀವು ಕುಂಭರಾಶಿಯವರು. ಗುರು ಶಾಂತಿ ಮಾಡ್ಕೋಬೇಕು, ಖಂಡಿತ ಮರಿಬೇಡಿ. ಎಲ್ಲಾದರೂ ಮಾಡ್ಕೊಳ್ಳಿ. ಇಂಪಾರ್ಟೆಂಟಾಗಿ ಗುರುಗಳ ದರ್ಶನ ಮಾಡಿ, ಯಾಕಂದರೆ ಗುರು ನಿಮಗೆ ಚೆನ್ನಾಗಿಲ್ಲ. ಸರಿ, ಅದರ ಜೊತೆಗೆ ಇನ್ಯಾರು ಚೆನ್ನಾಗಿಲ್ಲ? ಶುಕ್ರನು 8ನೇ ತಾರೀಕು ಅವನು 6ನೇ ಮನೆಗೆ ಹೋಗ್ತಾವ್ರೆ. ದೇವಗುರು ಚೆನ್ನಾಗಿಲ್ಲ, ಹಾಗಡೆ ಅಸುರ ಗುರು ಚೆನ್ನಾಗಿಲ್ಲ. 15ನೇ ತಾರೀಕು ರವಿ ಏನೋ ಮಿಥುನ ರಾಶಿಗೆ ಬಂದು ಒಂದು ಸ್ವಲ್ಪ ಸಪ್ತಮಾಧಿಪತಿ ಪಂಚಮಕ್ಕೆ ಬಂದು ಒಂದು ಸ್ವಲ್ಪ ಬಲ ಕೊಡ್ತಾರೆ. ಬಟ್ ರವಿಯಿಂದ ನಿಮಗೆ ಏನಾಗಬೇಕಾಗಿದೆ? ಏನೋ ರಾಜಕೀಯ ವ್ಯಕ್ತಿಗಳಾದರೆ ಓಕೆ, ಗೌರ್ಮೆಂಟ್ ಉದ್ಯೋಗ ಮಾಡ್ತಾ ಇದ್ದಾರೆ ಓಕೆ, ಆರೋಗ್ಯ ಬೇಕು ಅಂತ ಅಂದ್ಕೊಳ್ಳೋರು ಓಕೆ, ಆದರೆ 3 ಬಿಟ್ಟರೆ ಇನ್ನೇನು ಫಲ ಸಿಗೋದಿಲ್ಲ ರವಿಯಿಂದ ನಿಮಗೆ. ಹಾಗಾಗಿ ಈ ತಿಂಗಳು ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ, ರಾಜಕೀಯ ವ್ಯಕ್ತಿಗಳಿಗೆ ಆರೋಗ್ಯ ಬೇಕು ಅನ್ನೋವಂಥವ್ರಿಗೆ ಒಳ್ಳೆ ಫಲ ಇದೆ. ಅಷ್ಟೇ ಬಿಟ್ಟರೆ ಇನ್ನೇನಿಲ್ಲ. ಸೂರ್ಯನಿಂದ 20ನೇ ತಾರೀಕು ಕುಜ ಮತ್ತು 4ನೇ ಮನೆಗೆ ಬರ್ತಾ ಇದ್ದಾರೆ. ಸ್ವಲ್ಪ ಕುಜನಿಂದನೇ ನಿಮಗೆ ಸಮಸ್ಯೆ ಆಗುತ್ತೆ, ಯಾಕಂದರೆ ತಾತ್ಕಾಲಿಕ ಕುಜದೋಷ ಉತ್ಪತ್ತಿ ಆಗೋಕ್ಕೆ ಶುರು ಆಗುತ್ತೆ. ಅಗ್ರೆಸಿವ್ನೆಸ್ ಮತ್ತು ಸ್ವಲ್ಪ ಅದು ಕೂಡ ನಿಮಗೆ ನೆಗೆಟಿವ್ ಫಾರ್ಮ್ ಆಗುತ್ತೆ. ಇನ್ನು ಮುಂದೆ ಅಂದರೆ ಇನ್ನೊಮ್ಮೆ ಕೇಳಿ, ನಿಮಗೆ ಕುಂಭರಾಶಿಯವರಿಗೆ ಅಂತ್ಯ ಶನಿ ಅಂದರೆ 7.5ಯ ಅಂತ್ಯ ಶನಿ, ಕೊನೆ ಶನಿ ನಡೀತಾ ಇದೆ. ಪ್ರಭಾವ ಶನಿ ಬಿಟ್ಟು ಹೋಗ್ತಾ ಇದ್ದಾರೆ. ಹೌದು, ಬಿಟ್ಟು ಹೋಗಬೇಕಾದ್ರೆ ಕೊಟ್ಟು ಹೋಗ್ತಾರೆ. ನಾನೇ ಸುಮಾರು ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾವುದಕ್ಕೂ ಆ 7.5ಗೆ ಅಲ್ವಾ. ಹಾಗಾಗಿ ನೀವು ಏನು ಮಾಡಬೇಕು, ಈ 7.5 ಇರೋದ್ರಿಂದ ಇದೇ ತಿಂಗಳು 27ನೇ ತಾರೀಕು ನಿಮಗೆ ಶನಿವಾರ ಶನಿ ಪ್ರದೋಷ ಇದೆ. ಅಂದರೆ ಶನಿ ಪ್ರದೋಷ ಈಗ 27ನೇ ತಾರೀಕು ಕಳೆದಿದೆ. ಅವತ್ತು ಪ್ರದೋಷ ತುಂಬ ವಿಶೇಷವಾದ ದಿನ. ಅವತ್ತಿನ ದಿನ ಕುಂಭರಾಶಿಯವರು ಪ್ರತಿಯೊಬ್ಬರು ಕೂಡ ಮಿಸ್ ಮಾಡದೆ ಶಿವನ ದೇವಸ್ಥಾನಕ್ಕೆ ಹೋಗಿ, ಗೋಧೂಳಿ ಲಗ್ನದಲ್ಲಿ 5:30ಯಿಂದ 6:30 ಸಂದರ್ಭದಲ್ಲಿ ಹೋಗಿ ನಂದಿ ಹಾಗೂ ಶಿವನಿಗೆ ಮಾಡುವಂಥ ಅಭಿಷೇಕ, ಪೂಜೆ, ಆರಾಧನೆ ನೋಡಿ. ಆ ಶನಿವಾರ ಆಗಿಲ್ಲ ಅಂದರೆ 28 ಈ ಲಾಸ್ಟ್ ಶನಿವಾರನಾದರೂ ಹೋಗಿ ದರ್ಶನ ಮಾಡ್ಕೊಂಡು ಅಂದರೆ ಶನಿವಾರ ಹೋಗ್ಬಿಟ್ಟು ಬನ್ನಿ, ಖಂಡಿತ ತುಂಬ ಒಳ್ಳೆಯ ಫಲ ಅಂತ ಹೇಳ್ಬೋದು. 7.5 ನಡೀತಾ ಇರ್ತಕ್ಕಂಥದ್ದು ತುಂಬ ಒಳ್ಳೆಯದು. ಸರಿ, ಹಾಗಾದರೆ ಜನರಲೈಸ್ ಆಗಿ ನೋಡೋಣ ಹೇಗಿದೆ ಏನು ಅಂತ. ಮನೆ ಕಟ್ಟುವಂಥ ಕೆಲಸ ಏನು ಶುರು ಮಾಡಿದರೆ ತುಂಬ ವಿಳಂಬ ಆಗೋದು, ಲೇಟ್ ಆಗೋದು, ಹಿಂಸೆ ಆಗೋದು, ಸೊ ದುಡ್ಡು ಅಡ್ಜಸ್ಟ್ ಆಗದೆ ಹೋಗೋದು, ಈ ಥರದ್ದೆಲ್ಲ ಆಗುತ್ತೆ. ಸ್ವಲ್ಪ ಅದು ಬೇಕಾದಂತಹ ಪ್ಲಾನನ್ನು ಮಾಡ್ಕೊಳ್ಳಿ. ಪ್ರಯಾಣದಲ್ಲಿ ಎಚ್ಚರಿಕೆಯಿಂದಿರಿ. ಯಾರಾದರೂ ಏನಾದರೂ ಹೇಳಿ ಪ್ರತ್ಯಕ್ಷವಾಗಿ ಕಂಡರೂ ಪ್ರಮಾಣಿಸಿ ನೋಡು ಅನ್ನುವಂಥದ್ದನ್ನು ತಲೆಗೆ ಹಾಕ್ಕೊಳ್ಳಿ. ಯಾರಾದರೂ ಈಗ ಉದಾಹರಣೆ ಏನೋ ಹೇಳಿದ್ರು ನಿಮಗೆ, ಯಾರ ಮೇಲೆ ಹೇಳಿದರು, ಅಣ್ಣನ ಮೇಲೆ, ತಮ್ಮನ ಮೇಲೆ, ಹೆಂಡತಿ ಮೇಲೆ ಏನೋ ಹೇಳಿದರು, ಸುಳ್ಳು ಹೇಳಿದ್ರು ಅಂದ್ಕೊಳ್ಳಿ, ಕಿವಿಗೆ ಬಿತ್ತು ನಂಬಕ್ಕೆ ಹೋಗಬೇಡಿ. ಅದರ ಬಗ್ಗೆ ಸ್ವಲ್ಪ ಅನಾಲಿಸಿಸ್ ಮಾಡಿ ಆಮೇಲೆ ನಂಬಿ. ದಿಢೀರಂಥ ಡಿಸಿಷನ್ ತಗೊಂಡ್ಬಿಡಿ. ಉನ್ನತ ವ್ಯಾಸಂಗ ಮಾಡುವಂಥವರಿಗೆ ಮಾತ್ರ ಉತ್ತಮ ಫಲ ಇದೆ.
ಸ್ಥಾನ ಪಲ್ಲಟ ಆಗುವಂಥ ಸಾಧ್ಯತೆ. ವೃತ್ತಿಯಲ್ಲಿ ಸ್ವಲ್ಪ ಹುಷಾರಾಗಿರಿ. ಉದ್ಯೋಗದಲ್ಲಿ ಸ್ವಲ್ಪ ಸಮಸ್ಯೆ. ಈಗಾಗಲೇ ಉದ್ಯೋಗ ಎಷ್ಟೋ ಜನ ಕಳ್ಕೊಂಡು ಬಿಟ್ಟಿದ್ದಾರೆ. ಕುಂಭರಾಶಿಯವರು ಸ್ವಲ್ಪ ಉದ್ಯೋಗ ಸಿಗುವವರೆಗೂ ಸ್ವಲ್ಪ ಹೆಚ್ಚು ಶ್ರಮ ಪಡಿ. ಸಿಕ್ಕಿದ ಮೇಲೆ ಸ್ವಲ್ಪ ಅನುಕೂಲ ಆಗುತ್ತೆ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು, ನೆಮ್ಮದಿ ವಾತಾವರಣ ಕಡಿಮೆ ಆಗುತ್ತೆ. ಈ ಆರ್ಟಿಸ್ಟ್ ಇದ್ದಾರಲ್ಲ, ಈ ಸಂಗೀತ ಆರ್ಟಿಸ್ಟ್ಗಳು ಈ ಥರದವರಿಗೆಲ್ಲ ಒಂದು ಸ್ವಲ್ಪ ಹಿನ್ನಡೆ ಆಗುವಂಥ ಸಾಧ್ಯತೆಗಳು. ಮತ್ತು ಆಧ್ಯಾತ್ಮ ಜ್ಞಾನ ಮಾತ್ರ ವೃದ್ಧಿ ಆಗುತ್ತೆ. ಪುಣ್ಯಕ್ಷೇತ್ರಗಳ ದರ್ಶನ ಅಂತ ತುಂಬ ಚೆನ್ನಾಗಿ ಮಾಡ್ತೀರಾ. ಫೈನಾನ್ಸ್ ಹಣದ ವಿಚಾರದಲ್ಲಿ ಮಾತ್ರ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಷ್ಟ ಆಗುವಂಥ ಸಾಧ್ಯತೆ, ಸಾಲಬಾಧೆ ಇದೆಲ್ಲ ಆಗುವಂಥದ್ದು. ತಿಂಗಳ ಅಂತ್ಯಕ್ಕೆ ನಿಮಗೆ ಸ್ವಲ್ಪ ದುಡ್ಡಿಗೆ ಕಷ್ಟ ಆಗಿಬಿಡುವಂಥ ಸಾಧ್ಯತೆ. ಹುಷಾರಾಗಿರಬೇಕು. ನೂತನ ವ್ಯಾಪಾರ ಮಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ ಐಯರ್ ಅಸ್ಟ್ರಾಲಜಿ ಪ್ರೆಡಿಕ್ಷನ್ಸ್ ಮಾಡಿಸಿ, ನನಗೆ ಗೋಚಾರದಲ್ಲಿ ಚೆನ್ನಾಗಿಲ್ಲ, ಗುರುಬಲ ಬೇರೆ ಹೋಯಿತು, ಜಾತಕವಾದರೂ ಚೆನ್ನಾಗಿದೆ ಅಂತ ತೋರಿಸ್ಕೊಂಡು ಅದಕ್ಕೆ ಏನಾದರೂ ಚೆನ್ನಾಗಿತ್ತು ಅಂದರೆ ಎಂಜಾಯ್ ಮಾಡಿ, ಇಲ್ಲಾಂದರೆ ಪರಿಹಾರ ಮಾಡಿಕೊಂಡಾದರೂ ಪಾಸಿಟಿವ್ ಮಾಡ್ಕೊಳ್ಳಿ. ಹೊಸ ಕೆಲಸದಲ್ಲಿ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಪ್ರಯತ್ನ ಜಾಸ್ತಿ ಪಡಬೇಕು. ಸ್ವಲ್ಪ ಮನಸ್ಸಿಗೆ ಸಂತೋಷ ಪಡುವಂಥ ಉದ್ಯೋಗ ಸಿಗುತ್ತೆ. ಮುಂದಿನ ಜೀವನದಲ್ಲಿ ಸ್ವಲ್ಪ ನಿರ್ಧಾರ ತಗೊಳ್ಳಿ. ಫೈನಾನ್ಷಿಯಲ್ ಅಲ್ಲಿ ಸ್ವಲ್ಪ ಹೆಚ್ಚಿಗೆ ಮಾಡ್ಕೋಬೇಕು. ಅಂದರೆ ನೋಡಿ, ಈಗಲೇ ಕಷ್ಟ ಕಾಲ ಬಂದಾಗ ಉಪಯೋಗ ಆಗಬೇಕು. ಭೋಜನ ವಿಚಾರದಲ್ಲಿ ಎಚ್ಚರವಾಗಿ. ಸುಮ್ಮನೆ ಅದು ಇದು ತಿಂದು ಫುಡ್ ಪಾಯ್ಸನ್ ಹಾಳು ಮಾಡಿಕೊಂಡು ಬಿಡಿ. ಆರೋಗ್ಯನ ಹಾಳು ಮಾಡ್ಕೋಬೇಡಿ. ನೂತನ ವಸ್ತ್ರ ಖರೀದಿ, ಮೊಬೈಲ್ ಖರೀದಿ, ಲ್ಯಾಪ್ಟಾಪ್ ಖರೀದಿ, ಈ ಥರ ಸೋಫಾ ತೊಗೊಳ್ಳಿ. ಮನೆಗೆ ಏನೋ ಒಂದು ರಿಪ್ಲೇಸ್ ಮಾಡಿ. ಈ ಥರದ್ದೆಲ್ಲ ದುಡ್ಡು ಜಾಸ್ತಿ ವೇಸ್ಟ್ ಆಗಿ ಖರ್ಚು ಮಾಡಿ. ಸಂಪಾದನೆ ಮಾಡಿದೆ ನಾವು ಚೆನ್ನಾಗಿರೋಕೆ, ನಿಮ್ಮ ಡೈಲಿ ನೀಡ್ಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಅಕ್ಕಿಗೆ ತೊಂದರೆ ಆಗ್ತಾ ಮತ್ತು ಆಗೋದು ಬೇಡ ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸಾಧ್ಯವಾದಷ್ಟು ಆರೋಗ್ಯನ ಹೆಚ್ಚು ಗಮನ ಇಟ್ಕೊಳ್ಳಿ. ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿ ಇಟ್ಕೊಳ್ಳಿ. ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ, ನಿಮಗೇನು ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ ಅಂತ ನಾನು ಭಯಪಡಿಸ್ತಾ ಇಲ್ಲ. ಅದೊಂದು ಪ್ರಿಕಾಷನ್ಸ್ ಅಷ್ಟೇ. ಶುಭ ಕಾರ್ಯಗಳು ನಡೆಯುವಂಥದ್ದು ಸ್ವಲ್ಪ ವಿಳಂಬ ಆಗುತ್ತೆ. ಸರ್ಕಾರ ಉದ್ಯೋಗದಲ್ಲಿ ಚೆನ್ನಾಗಿದೆ ಅಂತ ತೊಂದರೆ ಏನಿಲ್ಲ. ಹಿರಿಯ ಅಧಿಕಾರಿಗಳಿಂದ ಒಂದು ಸಣ್ಣ ಪುಟ್ಟ ಕಿರುಕುಳಗಳು ಬರಬಹುದು. ಸ್ಥಾನ ಪಲಟ ಆಗಬಹುದು. ಉದ್ಯೋಗದಲ್ಲಿ ಪ್ರೈವೇಟ್ ಉದ್ಯೋಗಕ್ಕೆ ನಿರೀಕ್ಷೆ ಮಾಡಬೇಕು. ನೀವು ಬೆಲೆ ಬಾಳುವ ವಸ್ತುಗಳ ಕಡೆ ಗಮನ ಕೊಡಿ. ನಿಮ್ಮಿಂದ ದೂರವಾಗುವಂಥ ಸಾಧ್ಯತೆ. ಅಶುಭದಾಯಕ ಆಹಾರದ ವಿಚಾರದಲ್ಲಿ ಆಗಲೇ ಹೇಳಿದೆ ನಾನು. ಫಿಟ್ ಆ್ಯಂಡ್ ಫೈನ್ ಆಗೋ ಸಾಧ್ಯತೆ. ಹೊಟ್ಟೆ ಮತ್ತು ಜೀರ್ಣಕ್ರಿಯೆ ತೊಂದರೆ ಆಗುವ, ಮಲಬದ್ಧತೆ ಆಗುವಂಥದ್ದು. ವಿಶ್ರಾಂತಿ ಸ್ವಲ್ಪ ಅಗತ್ಯ ಅನಿಸುತ್ತೆ. ನನಗೇನು ಕುಂಭರಾಶಿಯವರಿಗೆ ಏನು 3 ದಿನಗಳ ಕಷ್ಟಪಡ್ತಾನೆ ಇರಬೇಕಾ, ಕೆಲಸ ಮಾಡ್ತಾನೆ ಇರಬೇಕಾ, ಒಂದು ಸ್ವಲ್ಪ ವಿಶ್ರಾಂತಿಗಳನ್ನು ತಗೋಬೇಕು. ಆವಾಗವಾಗ ಒಂದು ಸ್ವಲ್ಪ ಮೈಂಡ್ಗೆ ವಿಶ್ರಾಂತಿ ಕೊಡಿ ಸ್ನೇಹಿತರೆ. ಒಂದು ಪೀಸ್ಫುಲ್ ಫೇಸ್ಗೆ ಹೋಗಿ ಬನ್ನಿ. ಗ್ರೀನರಿ ಇರುವಂಥ ಅಂದರೆ ಪೀಸ್ಫುಲ್ ಪ್ಲೇಸ್ಗೆ ಹೋಗಿ ಬನ್ನಿ. ಗ್ರೀನರಿ ಇರುವಂಥ ಜಾಗ, ದೇಹಕ್ಕೆ ಸ್ವಲ್ಪ ಆರಾಮ ಮಾಡಿ ವಿರಾಮ ಕೊಡಿ. ಒಂದು ಆಯಿಲ್ ಮಸಾಜ್ ಈ ಥರದ್ದೆಲ್ಲ ಮಾಡಿಸ್ಕೊಂಡು ಸ್ವಲ್ಪ ದೇಹನ ಪುಷ್ಟಿಯಾಗಿ ಇಟ್ಕೊಳ್ಳಿ. ಆಸ್ತಿ ಖರೀದಿಸುವಂಥ ಮುನ್ನ ಎಚ್ಚರಿಕೆಯಿಂದ 1-2-3 ಲಾಯರ್ಸ್ ಅಡ್ವೊಕೇಟ್ಸ್ ಕೊಟ್ಟು ಪರಿಶೀಲನೆ ಮಾಡಿಸಿ ಲೀಗಲ್ ಒಪಿನಿಯನ್ ತಗೊಳ್ಳಿ. ಆತ್ರಪಟ್ಟು ದುಡ್ಡು ಕೊಟ್ಟು ಸಿಗಾಕೊಂಡು ಹೋಗಬೇಡಿ. ವಾಹನ ಚಾಲನೆಯಲ್ಲಿ ಎಚ್ಚರ. ಪಾಲುದಾರಿಕೆ, ಪಾರ್ಟ್ನರ್ಶಿಪ್, ಬಿಸ್ನೆಸ್ಸಲ್ಲಿ ಕೂಡ ಹುಷಾರಾಗಿರಬೇಕು. ಮೋಸ ಹೋಗುವಂಥ ಸಾಧ್ಯತೆ. ಬಂಡವಾಳ ಹೂಡಿಕೆಗೆ ಖಂಡಿತ 2 ಮನಸ್ಸಿರುತ್ತೆ. ನಿಮಗೆ ಸ್ಥಿರಾಸ್ತಿ ಖರೀದಿ ನಿರ್ಧಾರ ಕೂಡ ನಿಮಗೆ 2 ಮನಸ್ಸಿರುತ್ತೆ. ಒಂದಂತಹ ಕೇಳಬೇಕು ಅಂದರೆ ನಿಮಗೆ ಈ ತಿಂಗಳು ಸ್ವಲ್ಪ ನೆಗೆಟಿವಿಟಿ ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ, ಪರಿಹಾರ ಮಾಡ್ಕೊಳ್ಳಿ. ಗುರು ಆರಾಧನೆ ಮಾಡಬೇಕು, ಶನಿ ಆರಾಧನೆ ಮಾಡಬೇಕು, ಶುಕ್ರ ಆರಾಧನೆ ಮಾಡಬೇಕು, ಕುಜನ ಆರಾಧನೆ ಮಾಡಬೇಕು, ಬುಧನ ಆರಾಧನೆ ಮಾಡಬೇಕು. ಎಷ್ಟು ಆರಾಧನೆ? 9 ಗ್ರಹಗಳಿಗೂ ನೀವು ಆರಾಧನೆ ಮಾಡ್ತಾನೆ ಇರಬೇಕು ಬಿಡಿ. ಈ ಥರ ಈ ಸ್ತ್ರೀಯರಿಗೆ ಸಣ್ಣ ಪುಟ್ಟ ವಿಚಾರದಲ್ಲಿ ತೊಂದರೆಗಳು ಅಷ್ಟೇ, ದೊಡ್ಡ ಏನು ಸಮಸ್ಯೆಗಳು ಇಲ್ಲ. ಆ ವಿಷಯ ಏನಪ್ಪ ಅಂದರೆ ಸ್ವಲ್ಪ ಭಯಪಡ್ತೀರಾ, ಪಡಬೇಡಿ, ಧೈರ್ಯವಾಗಿರಿ. ಏನು ಬಂದರೂ ಫೇಸ್ ಮಾಡಬೇಕು. ನಾವು ವಿಶ್ವವನ್ನು ಗೆಲ್ಲುವಂಥ ಶಕ್ತಿಯನ್ನು ನಾವು ಒಪ್ಕೋಬೇಕು. ಏನಪ್ಪ ಅಂದರೆ ಈ ಮಾನ ನಷ್ಟ. ಸುಮ್ಮನೆ ನಿಮ್ಮ ಬಗ್ಗೆ ಅಪಪ್ರಚಾರ, ಗೌಪ್ಯ ವಿಚಾರ, ಪರ್ಸ್ನಲ್ ಯಾರಿಗೂ ಹೇಳಕ್ಕೆ ಹೋಗಬೇಡಿ. ಈ ನನ್ನ ಪರ್ಸ್ನಲ್ ಅಂತ ಯಾರಿಗಾದರೂ ಹೇಳಿದರೆ ಬೆಳಗ್ಗೆ ಅಷ್ಟೊತ್ತಲ್ಲಿ ಪುಕಾರ ಆಗಿಬಿಟ್ಟಿರುತ್ತೆ. ಹಾಗೆಲ್ಲ ಮಾಡೋದು ಬೇಡ. ಆರೋಗ್ಯ, ನೀವು ನೆಗ್ಲಿಜೆನ್ಸಿ ಮಾಡಬಾರ್ದು. ನೆಗ್ಲಿಜೆನ್ಸಿ ಮಾಡಿದರೆ ಶಸ್ತ್ರಚಿಕಿತ್ಸೆವರೆಗೂ ಹೋಗೋ ಸಾಧ್ಯತೆ ಇರುತ್ತೆ. ಹೆಣ್ಮಕ್ಳು ಅಂದರೆ ಸ್ತ್ರೀಯರಿಗೆ ಕುಟುಂಬದ ಜೊತೆಗೆ ಸ್ವಲ್ಪ ಕಾಲ ಕಳೀರಿ. ಹೆಂಡತಿ ಮಕ್ಕಳು ಅದೆಲ್ಲ ಸ್ವಲ್ಪ ಕಾಲ ಕಳೀರಿ. ಸಹೋದರರ ಜೊತೆಗೆ ಶತ್ರುತ್ವ ಮಾಡಿಕೊಳ್ಳೋಕೆ ಹೋಗಬೇಡಿ. ಸ್ನೇಹಿತರನ್ನು ಶತ್ರುತ್ವ ಮಾಡಿಕೊಳ್ಳೋಕೆ ಹೋಗಬೇಡಿ. ಜೀವನದ ಮುಂದಿನ ದಿನಗಳ ಬಗ್ಗೆ ಒಂದು ಸ್ವಲ್ಪ ನಿರ್ಧಾರಗಳನ್ನು ಚೆನ್ನಾಗಿ ತಗೊಳ್ಳಿ. ಅದು ತುಂಬ ಇಂಪಾರ್ಟೆಂಟ್. ಯಾವುದೇ ಕಾರಣಕ್ಕೂ ಆ ಥರದ ನಿರ್ಧಾರಗಳು ಏನು ತಗೊಳ್ಳೋಕೆ ಹೋಗಬೇಡಿ ಸ್ನೇಹಿತರೆ. ನಾನು ಹೇಳ್ದಂಗೆ ನೀವು ಗುರುಗಳ ದರ್ಶನ ಮಾಡೋದು ತುಂಬ ಇಂಪಾರ್ಟೆಂಟ್. ಕುಂಭ ರಾಶಿಯವರಿಗೆ ಶನಿ ಪ್ರದೋಷ ತುಂಬ ಇಂಪಾರ್ಟೆಂಟ್. ಶನಿಯ ದರ್ಶನ ಮಾಡಿ, ಶಿವನ ದರ್ಶನ ಮತ್ತು ನಂದಿ ದರ್ಶನ ಮಾಡಿ. ಸಾಧ್ಯವಾದಷ್ಟು ಎಲ್ಲಾದರೂ ದೇವಸ್ಥಾನದಲ್ಲಿ ಯಾವುದಾದ್ರೂ ಹೋಮಗಳು ಮಾಡ್ತಾ ಇರ್ತಾರೆ, ಹೋಗಿ ನೀವು ದುಡ್ಡು ಕೊಟ್ಟಿಲ್ಲ ಅಂದರೆ ಪಾರ್ಟಿಸಿಪೇಟ್ ಮಾಡಿ, ದರ್ಶನ ಮಾಡಿ. ಗುರು ಶಾಂತಿ ಹೋಮನ 2ನೇ ತಾರೀಕು ಎಲ್ಲ ಕಡೆ ಅಂದರೆ ಮಾಡ್ತಾ ಇರ್ತಾರೆ. ಕಂಪಲ್ಸರಿ ಕುಂಭರಾಶಿಯವರ ದರ್ಶನ ಮಾಡಿ. ತುಂಬ ಇಂಪಾರ್ಟೆಂಟ್. ನಿಮಗೆ ಭಗವಂತ ಒಳ್ಳೇದು ಮಾಡ್ತಾರೆ. ನೆಗೆಟಿವಿಟಿ ಹೇಳೋದು ನನ್ನ ಕರ್ತವ್ಯ. ಯಾಕಂದರೆ ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿಫಲ ಏನಿದೆಯೋ ಅದನ್ನು ನಾನು ಹೇಳಿದ್ದೀನಿ. ಅದನ್ನು ನೀವು ಪಾಸಿಟಿವ್ ಆಗಿ ಸ್ವೀಕಾರ ಮಾಡಿ.
ಆದಂತಗೂ ನಾನು ಕ್ಲಿಯರಾಗಿ ಹೇಳ್ತೀನಿ, ಧೈರ್ಯವಾಗಿರಿ. ಸಕ್ಸಸ್ ಅಂತ ಹೋಗ್ತೀರಿ, ಯಾವುದಕ್ಕೂ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಕೊಳ್ಳಿ. ಜೂನ್ ತಿಂಗಳಲ್ಲಿ ಬರುವಂತಹ ನೆಗೆಟಿವ್ನ ದೂರ ಮಾಡಿಕೊಂಡು ಪಾಸಿಟಿವ್ ಮಾಡ್ಕೊಳ್ಳಿ. ಸಾಧ್ಯವಾದಷ್ಟು ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡಿ, ಸುಬ್ರಹ್ಮಣ್ಯನ ದರ್ಶನ ಮಾಡಿ. ತುಂಬ ಒಳ್ಳೆಯದು. ನಿಮಗೆ ಎಕ್ಸಸೈಸ್ ಆಗಿ ಸಕ್ಸಸ್ ಅನ್ನ ಕಾಣ್ತೀರಾ. ನೋಡಿದ್ರಲ್ಲ ವೀಕ್ಷಕರೇ, ಕುಂಭರಾಶಿಯವರು ಜೂನ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಖ್ಯವಾಗಿ ನಮ್ಮ ಚಾನಲ್ಗಿನ್ನ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾವು ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ. ಮತ್ತು ನಾನು ರಾಯರಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊತಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಓಂ ಶನೇಶ್ವರಾಯ ನಮಃ ಅಥವಾ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಒಂದು ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಉತ್ತಮ ರಾಶಿ ಭವಿಷ್ಯದೊಂದಿಗೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಹೊಸದಾಗಿ ನೋಡೋರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು ಸ್ನೇಹಿತರೆ. ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ.